ಇನ್ನು ಈ ನಾಗಮಂಗಲ ಗಲಭೆಯನ್ನು ವಿರೋಧಿಸಿ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗಣೇಶನ್ ಅಂದರೆ ಈ ಗಣೇಶ ವಿಸರ್ಜನೆ ವೇಳೆ ನಡೆದ ಗಲಭೆ ಇದೆಯಲ್ಲ, ಇದನ್ನು ಖಂಡಿಸಿ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಇವತ್ತು ಪ್ರೊಟೆಸ್ಟನ್ನು ಇಟ್ಕೊಂಡಿದ್ದರು ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿಯವರು. ಸೊ ಆ ಸಂದರ್ಭದಲ್ಲಿ ಅವರು ಗಣೇಶ ಮೂರ್ತಿನೂ ತಲೆ ಮೇಲೆ ಹೊತ್ಕೊಂಡು ಬಂದು ಟೌನ್ ಹಾಲ್ ಮುಂದೆ ಪ್ರೊಟೆಸ್ಟ್ ಮಾಡ್ತಿರೋದು. ಆದರೆ ಪೊಲೀಸರು ಅದಕ್ಕೆ ಅವಕಾಶ ಕೊಡದೇ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡಿತಾರೆ. ಅವರೆಲ್ಲರನ್ನೂ ವಶಕ್ಕೆ ಪಡೆದ ಮೇಲೆ ಗಣೇಶನನ್ನು ಏನು ಮಾಡ್ತಾರೆ, ಗಣೇಶನನ್ನು ಪೊಲೀಸ್ ವ್ಯಾನಲ್ಲಿ ಎತ್ಕೊಂಡು ಹೋಗಿದ್ದಾರೆ ಪೊಲೀಸರು. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿಯವರು, ಹಿಂದೂ ಪರ ಸಂಘಟನೆಯವರು ನಾಗಮಂಗಲದಲ್ಲಿ ನಡೆದಂತಹ ಘಟನೆಯನ್ನು ಖಂಡಿಸಿ ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಅದೇನು ಮೊದಲೇ ಅನುಮತಿ ತಗೊಂಡಿದ್ರಾ ಇಲ್ವಾ ಗೊತ್ತಿಲ್ಲ, ಪೊಲೀಸರು ಪ್ರೊಟೆಸ್ಟ್ ಮಾಡೋದಕ್ಕೆ ಬಿಟ್ಟಿಲ್ಲ. ಕೊನೆಗೆ ಅವರೆಲ್ಲರನ್ನೂ ವಶಕ್ಕೆ ಪಡೆದು ಒಂದು ಬಸ್ಸಲ್ಲಿ ಎಲ್ಲರನ್ನೂ ಹಾಕ್ಕೊಂಡು ತುಂಬ್ಕೊಂಡು ಕರ್ಕೊಂಡು ಹೋದರು. ಅವರು ತಂದಿದ್ದ ಗಣೇಶನನ್ನು ಪೊಲೀಸರು ಬಿಟ್ಟಿಲ್ಲ. ಹಾಗಾಗಿ ಇವರಿವರ ಕಿತ್ತಾಟದಲ್ಲಿ ಗಣೇಶ ಕೂಡ ಸಾಮಾನ್ಯವಾಗಿ ಯಾವಾಗಲೂ ಗಣೇಶನ ತರಬೇಕಾದ್ರೆ ಟ್ರ್ಯಾಕ್ಟರ್ಗಳಲ್ಲಿ ತರ್ತಾರೆ, ವಿಸರ್ಜನೆ ಮಾಡಬೇಕಾದ್ರೆ ಟ್ರ್ಯಾಕ್ಟ್ರಲ್ಲಿ ತಗೊಂಡೋಗ್ತಾರೆ. ಇಲ್ಲಿ ಗಣೇಶನನ್ನು ಪೊಲೀಸ್ ವ್ಯಾನಲ್ಲಿ ತಗೊಂಡೋಗಿದ್ದಾರೆ ಪೊಲೀಸರು. ಇನ್ನು ಅದನ್ನು ಅಲ್ಲೇ ಬಿಟ್ಟರೆ ಅದನ್ನು ಅನಾಥ ಮಾಡಿದ್ರು ಅನ್ನೋ ಆರೋಪ ಬರುತ್ತೆ ಅನ್ನೋ ಕಾರಣಕ್ಕೆ ಪೊಲೀಸರು ಗಣೇಶನನ್ನು ಪೊಲೀಸ್ ವ್ಯಾನಲ್ಲಿ, ಅಲ್ಲಿಗೆ ಗಣೇಶನನ್ನು ವಶಕ್ಕೆ ಪಡೆದಂಗೆ ಆಯಿತು. ಇವತ್ತು ಬೆಂಗಳೂರಿನಲ್ಲಿ ನಡೆದಂತಹ ಗಲಭೆ ಇದು, ಗಲಾಟೆ ನೋಡ್ತಾ ಇದ್ದೀರಾ. ಆ ಪೊಲೀಸ್ ವ್ಯಾನ್, CRPF ವ್ಯಾನ್ಗಳಿರ್ತವಲ್ಲ, ಆ ವ್ಯಾನ್ ಒಳಗಡೆ ಗಣೇಶನ ಇಟ್ಟಿದ್ದಾರೆ. ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿಯವರು ನಡೆಸಿರ್ತಕ್ಕಂಥ ಪ್ರೊಟೆಸ್ಟ್ ಇವತ್ತು ಬೆಂಗಳೂರಲ್ಲಿ ನಾಗಮಂಗಲದಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ. ಅದನ್ನು ಬಿಟ್ಟು ಗಣೇಶನ ಕೂರಿಸಿದವ್ರನ್ನೇ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದ್ದೀರಾ. ಸರ್ಕಾರ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಇಲ್ಲ ಈ ಪ್ರಕರಣದಲ್ಲಿ. ಈ ಎಲ್ಲ ಆರೋಪಗಳನ್ನು ಇವರೆಲ್ಲ ಮಾಡಿದ್ದಾರೆ. ಮತ್ತು ಯಾರೋ ಒಬ್ಬರು ಕೇಸರಿ ಶಾಲೆ ಹಾಕೊಂಡು ಬಂದಿದ್ರಂತೆ ನೋಡೋಕ್ಕೆ ಅಂತ ಪ್ರೊಟೆಸ್ಟನ್ನು, ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಅಂದರೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಡ್ರಾಮಾ ನಡೆದಿರೋದು ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಇವತ್ತು. ಹೋಗ್ತಾ ಇದೀವಿ, ಬಂದು ಹಿಡ್ಕೊಂಡ್ಬಂದು ಬರ್ತಾರೆ. ಮುಂದೆ ಹೋಗ್ಬೇಡಿ ಸರ್, ನಮ್ಮ ಪಾಡಿಗೆ ನಾವು ಹೋಗ್ತಾ ಇದೀವಿ ಸರ್. ಕಳಿಸ್ತಾರೆ ಇನ್ನೊಬ್ರು ಸೊ ಪಾಪ ಅವ್ರು ಕೇಳ್ತಾ ಇದ್ರು, ನೋಡಿ ನಾವು ನಮ್ಮ ಪಾಡಿಗೆ ನಾವು ಹೋಗ್ತಿದ್ದೀವಿ ರೀ, ನಮ್ಮನ್ನು ಬಿಡ್ತಿಲ್ಲ ಇವರು ಅಂತ. ಪೊಲೀಸರು ಅವ್ರನ್ನೂ ವಶಕ್ಕೆ ಪಡೆದು ಜೀಪಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ. ಇರುತ್ತೆ ಈ ಥರ ಕೆಲವೆಲ್ಲ ಆದಂತಹ ಸಂದರ್ಭದಲ್ಲಿ ಯಾರೋ ಅಲ್ಲಿ ಪಾಸ್ ಆಗ್ತಿರೋರ್ನೂ ಕೂಡ ಇವರು ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದಿರೋರು ಅಂದ್ಕೊಂಡು ಪೊಲೀಸರು, ಆಮೇಲೆ ಅದೇನು ಅರೆಸ್ಟ್ ಏನಲ್ಲ, ಅದು ವಶಕ್ಕೆ ಪಡೆದಿರ್ತಾರೆ, ಅಲ್ಲೆಲ್ಲರೂ ದೂರ ಕರ್ಕೊಂಡೋಗಿ ಬಿಡ್ತಾರೆ ಅಷ್ಟೇ.